ವೀಕ್ಷಕರೇ, ಇದು MCB ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದು ಇರುತ್ತೆ, ನೀವೆಲ್ಲರೂ ನೋಡೇ ಇರ್ತೀರಿ. ಆದರೆ ಇದ್ರ ಮೇಲೆ ಇರೋ ಡೀಟೇಲ್ಸ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಇವತ್ತು. ಇದ್ರ ಮೇಲೆ ಫಸ್ಟ್ ನೋಡ್ಕೊಂಡ್ರೆ ಬ್ರ್ಯಾಂಡಿಂಗ್ ಇದೆ, ಅದ್ರ ಕೆಳಗಡೆ C10 ಅಂತ ಇದೆ. C ಅಂದರೆ ಟ್ರಿಪ್ಪಿಂಗ್ ಕರ್ವ್. ಅದು ಟ್ರಿಪ್ಪಿಂಗ್ ಕರ್ವ್ಸು BCDKZ ಈ ಥರ 5 ಕರ್ವ್ಸ್ ಇದೆ. ಈ ಕರ್ವ್ಸ್ ಬಗ್ಗೆ ನಾನು ಆಮೇಲೆ ಹೇಳ್ಕೊಡ್ತೀನಿ. ಆಮೇಲೆ 10 ಅಂತಂದರೆ 10 ಆ್ಯಂಪ್ಸು. ಸೊ ಅಪ್ ಟು 10 ಆ್ಯಂಪ್ಸ್ವರೆಗೂ ಸರ್ಕ್ಯೂಟ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಇದ್ರ ಕೆಳಗಡೆ ನೋಡಿಕೊಂಡ್ರೆ 6000 ಅಂತ ಇದೆ, 6000. ಅದು ಕೂಡ ಆ್ಯಂಪ್ಸೇನೆ, 6000 ಆ್ಯಂಪ್ಸು. ಮತ್ತು ಅದ್ರ ಕೆಳಗಡೆ ಈ 240/415 ವೋಲ್ಟ್ಸ್ AC ಅಂತ ಇದೆ. ಸೊ ಇದು 240 ಅಥವಾ 415 ವೋಲ್ಟ್ಸ್ AC ಸರ್ಕ್ಯೂಟಲ್ಲಿ ಮಾತ್ರ ಯೂಸ್ ಮಾಡಬೇಕು. ಇನ್ ಕೇಸ್ ನೀವು ಬೇರೆ ವೋಲ್ಟೇಜ್ ರೇಂಜ್ ಅಥವಾ ಬೇರೆ ಸರ್ಕ್ಯೂಟಲ್ಲಿ ಇದನ್ನು ಯೂಸ್ ಮಾಡಿದ್ರೆ ಇದರ ಪ್ರೊಟೆಕ್ಷನ್ ಅನ್ನೋದು ಕಡಿಮೆ ಆಗುತ್ತೆ, ಅಥವಾ ಇದು ಪ್ರೊಟೆಕ್ಷನ್ ಕೊಡಲ್ಲ ಅಂತಲೇ ನಾವು ಅರ್ಥ ಮಾಡ್ಕೋಬೋದು. ಆಮೇಲೆ ಈ C10 6000 2 ಆ್ಯಂಪ್ಸೇ ಅಲ್ವಾ. ಈ ಎರಡಕ್ಕೂ ಮಧ್ಯೆ ಡಿಫರೆನ್ಸ್ ಏನು ಅಂತಂದರೆ C10 ಅನ್ನೋದು ವರ್ಕಿಂಗ್ ಕೆಪಾಸಿಟಿ ಅಥವಾ ಮೇಕಿಂಗ್ ಕೆಪಾಸಿಟಿ ಅಂತಲೂ ಹೇಳ್ತಾರೆ. ಅಂದರೆ ಇದು ಯೂಶ್ವಲಿ 10 ಆ್ಯಂಪ್ಸ್ವರೆಗೂ ಇದು ವರ್ಕ್ ಆಗುತ್ತೆ. ಈ 6000 ಆ್ಯಂಪ್ಸ್ ಏನು ಹೇಳುತ್ತೆ ಅಂತಂದರೆ, ಒಂದು ಫಾಲ್ಟ್ ಕಂಡೀಷನಲ್ಲಿ ಶಾರ್ಟ್ ಸರ್ಕ್ಯೂಟ್ ಕರೆಂಟು ಅಪ್ ಟು 6000 ಆ್ಯಂಪ್ಸ್ ಇದರ ಥ್ರೂ ಪಾಸ್ ಆದರೂ ಕೂಡ ಇದರ ಸ್ಟ್ರಕ್ಚರ್ ಅನ್ನೋದು ಡಿಗ್ರೇಡ್ ಆಗದೇನೆ ಸೇಫ್ಟಿ ಕೊಡುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ 6000ಗಿಂತ ಜಾಸ್ತಿ ಕರೆಂಟು ಇದರಲ್ಲಿ ಪಾಸ್ ಆಯಿತು ಅಂತಂದರೆ ಇದರ ಸ್ಟ್ರಕ್ಚರ್ ಡಿಗ್ರೇಡ್ ಆಗುತ್ತೆ. ಅಂದರೆ ಇದು ಬರ್ಸ್ಟ್ ಆಗ್ಬೋದು ಅಥವಾ ಬ್ಲಾಸ್ಟ್ ಕೂಡ ಆಗ್ಬೋದು. ಈ ಥರದ್ದು ರಿಸ್ಕ್ಸ್ ಕೂಡ ಇದರಲ್ಲಿರುತ್ತೆ. ಯೂಶ್ವಲಿ ಇದು ಮನೆಯಲ್ಲಿ 6000 to 10,000 ಇರುತ್ತೆ. ಬಟ್ ನೀವು ಬೇರೆ ಇಂಡಸ್ಟ್ರಿಯಲ್ ಕಡೆ ಹೋದರೆ ಅಲ್ಲಿ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಆ ಕ್ಯಾಲ್ಕುಲೇಷನ್ ಪ್ರಕಾರ ನೀವು ವರ್ಕಿಂಗ್ ಕೆಪಾಸಿಟಿ ಮತ್ತು ಬ್ರೇಕಿಂಗ್ ಕೆಪಾಸಿಟಿ ಕೂಡ ನೀವು ಚೂಸ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ C ಕರ್ವ್ ಯೂಸ್ ಮಾಡ್ತಿದ್ದಾರಾ ಅಥವಾ ಬೇರೆ ಯಾವುದಾದ್ರೂ ಯೂಸ್ ಮಾಡ್ತಿದ್ದಾರಾ ಅಂಥದ್ದು ಕೂಡ ನೀವು ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಬ್ರೇಕಿಂಗ್ ಕೆಪಾಸಿಟಿ ಏನಿದೆ ಅಂತಲೂ ಕಾಮೆಂಟ್ಸಲ್ಲಿ ತಿಳಿಸಿ, ನೋಡೋಣ ಯೂಶ್ವಲಿ ನಿಮ್ಮ ಮನೆಗಳಲ್ಲಿ ಯಾವ ಥರದ ಬ್ರೇಕರ್ ಯೂಸ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹಾಗೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ಸಲ್ಲಿ ತಿಳಿಸ್ಕೊಡಿ. ನಿಮಗೆ ರಿಪ್ಲೈ ಮಾಡೋದಕ್ಕೆ ಖಂಡಿತ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.